ಈಗ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕವನ್ನ ಕಡೆಗಣಿಸಿದ್ದಾರೆ. ಅವರಿಗೆ ಕರ್ನಾಟಕ ಅತ್ಯಂತ ಹೀನಾಯವಾಗಿ ಕಾಣುವ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಕೇಂದ್ರದ ಆಯವ್ಯಯದಲ್ಲಿ ಕರ್ನಾಟಕಕ್ಕಾಗಿ ಅನೇಕ ಯೋಜನೆಗಳನ್ನ ಕೊಟ್ಟಿದ್ದ ಸರ್ಕಾರ. ಕಳಸಾ ಬಂಡೂರಿ, ಮಹದಾಯಿ, ಮೇಕೆದಾಟ್, ಉತ್ತರ ಕರ್ನಾಟಕ ಅಭಿವೃದ್ಧಿ, ಬೆಂಗಳೂರಿನ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಯಾವುದಕ್ಕೂ ಒಂದು ನಯಾ ಪೈಸಾ ಕೊಟ್ಟಿಲ್ಲ. ರೈಲ್ವೆಗೆ ದುಡ್ಡಿಲ್ಲ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ದುಡ್ಡಿಲ್ಲ, ಕರ್ನಾಟಕಕ್ಕೆ ದುಡ್ಡಿಲ್ಲ, ಬೆಂಗಳೂರಿಗೆ ದುಡ್ಡಿಲ್ಲ, ಹುಬ್ಬಳ್ಳಿ ಧಾರವಾಡಕ್ಕೆ ದುಡ್ಡಿಲ್ಲ, ಬೆಳಗಾವಿ ಅಭಿವೃದ್ಧಿ ದುಡ್ಡಿಲ್ಲ. ಕೇಂದ್ರ ಸರ್ಕಾರ ನಮ್ಮನ್ನ ಕಡೆಗಣಿಸಿದ್ದಾರೆ. ಈಗ ಈ ಕೇಂದ್ರ ಸರ್ಕಾರದ ಬಾಲ ಇಲ್ಲಿ ಬಿಜೆಪಿಯವರು, ಕೇಂದ್ರ ಸರ್ಕಾರದ ಬಾಲ ವಿಜಯೇಂದ್ರ, ಯಡಿಯೂರಪ್ಪ, ಅಶೋಕ್, ಇವರೆಲ್ಲರೂ ಬಾಲ. ಇವ್ರಿಗೊಂದು ನೇರ ಚಾಲೆಂಜ್ ಮಾಡ್ತೀನಿ. ನಿಮಗೆ ರಾಜ್ಯದ ಬಗ್ಗೆ ಬರೀ ಬುರುಡೆ ಹೊಡೆಬೇಡಿ. ರಾಜ್ಯದ ಬಗ್ಗೆ ಪ್ರಾಮಾಣಿಕತೆ ಇದ್ರೆ, ನಂಬಿಕೆ ಇದ್ರೆ, ಇಡೀ ನೀವು ಕೇಂದ್ರದ ವಿರುದ್ಧ ಡೆಲ್ಲಿಯಲ್ಲಿ ಕನಿಷ್ಠ ನೀವೇನು ಮಾಡಬೇಡಿ, ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಪ್ರಧಾನಮಂತ್ರಿ ಮನೆ ಮುಂದೆ ಧರಣ ಮಾಡ್ತೀರಾ? ಬಿಜೆಪಿಯ ಮುಖಂಡರಲ್ಲಿ ಕಳಕಳಿನ ಮನೆ ಮಾಡ್ತೀರಿ. ಸುಮ್ಮನೆ ಡೋಂಗಿ ಬೇಡ, ಏನೇನೋ ಮಾತಾಡೋದು ಬೇಡ, ನೀನು ಅಂದ್ರೆ ನೀನು ಅನ್ನೋದು ಬೇಡ. ಕೇಂದ್ರದಿಂದ ನಮಗೆ ಅನುಕೂಲ ಆಗಬೇಕಾದ್ರೆ ಮೊದಲನೇ ಲೈನ್ ನಲ್ಲಿ ನರೇಂದ್ರ ಮೋದಿ ಅವರ ಮುಂದೆ ಇರ್ತಕ್ಕಂಥವ್ರು ನೀವು ಕೂಡ್ಲೇ ನೀವು ಮಾಡ್ತೀರಾ? ನಿಮ್ ಬಗ್ಗೆ ನೀವು ಮಾಡಿ, ನಾನು ಬರ್ತೀನಿ, ನಿಮ್ ಜೊತೆ ಸೇರ್ತೀವಿ. ಪಕ್ಷ ಭೇದ ಮರೆತು. ಮತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನೀವು ಇಡೀ ಸಚಿವ ಸಂಪುಟ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯ ಮನೆ ಮುಂದೆ ಧರಣ ಮಾಡಿ, ಬೇಡಿಕೆ ಇಡಿ, ಒತ್ತಾಯ ಮಾಡಿ. ಮುಂಬರುವ ಆಯವ್ಯಯ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಧೋರಣೆಯನ್ನ, ಮಲತಾಯಿ ಧೋರಣೆಯನ್ನ, ಕಪ್ಪು ಕಣ್ಣಿನ ಧೋರಣೆಯನ್ನ ಸರ್ವಾನುಮತದಿಂದ ವಿರೋಧಿಸಬೇಕು. ನಾವು ಕನ್ನಡ ಒಕ್ಕೂಟ ನಾಳೆ ಸಭೆ ಸೇರ್ತಾ ಇದ್ದೇವೆ 12 ಗಂಟೆಗೆ. ಅಲ್ಲಿಂದ ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ತೀವಿ. ಅಲ್ಲಿ ಮಾಧ್ಯಮದವರನ್ನು ಭೇಟಿ ಮಾಡ್ತೀವಿ. ಕೇಂದ್ರದ ವಿರುದ್ಧ ಹೋರಾಟಕ್ಕೆ, ಮಹದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ, ಮೇಕೆದಾಟ್ ಹೋರಾಟಕ್ಕೆ ನಾವು ಬೀದಿಗಿಳಿಯುವ ಚಿಂತನೆಯನ್ನ ಮಾಡಿದ್ದೇವೆ.